ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಬರೆದಿದ್ದಂತಹ ಒಂದು ಪತ್ರದಲ್ಲಿ ವೈಟ್ನರ್ ಹಚ್ಚಿದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ವೈಟ್ನರ್ ಹಿಂದಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ, ಬಿಜೆಪಿಗೂ ಕುಮಾರಸ್ವಾಮಿಗೂ ಒಂದೇ ಏಟನ್ನ ಕೊಟ್ಟಿದ್ದಾರೆ. ಮೂಡಾ ದಾಖಲಾತಿಗೆ ವೈಟ್ನರ್ ಹಾಕಿದ ವಿಚಾರ, ವೈಟ್ನರ್ ಹಿಂದಿನ ಅಕ್ಷರಗಳ ವಿಡಿಯೋವನ್ನ ಬಿಡುಗಡೆ ಮಾಡಿರುವಂತದ್ದು. ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಎಕ್ಸ್ನಲ್ಲಿ ವಿಡಿಯೋ ಹಾಕಿ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೂಡಾ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲಾದಂಥ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ 4-5 ಪದಗಳಿಗೆ ವೈಟ್ನರ್ ಅನ್ನು ಹಾಕಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಬೇಕೆಂಬ ಮನವಿಯನ್ನ ಮಾಡಲಾಗಿದೆ. ಆ 4 ಅಕ್ಷರಗಳನ್ನ ಈಗ ಸಿದ್ದರಾಮಯ್ಯನವರು ಲೈಟ್ನರ್ ಅನ್ನ ಅಂದ್ರೆ ವೈಟ್ನರ್ಗೆ ಲೈಟ್ ಅನ್ನ ಬಿಡುವ ಮುಖಾಂತರ ಏನಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ವರ್ಸಸ್ HDK ನಡುವೆ ವಾಗ್ಯುದ್ಧ ನಡೀತಾ ಇದೆ, ಎಕ್ಸ್ ನಲ್ಲಿ ಪೋಸ್ಟ್ಗಳ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟಲ್ ವಾರ್ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿದಾದ್ರೆ ಬಿಜೆಪಿ JDS ನಾಯಕರೇ ಈ ಅಕ್ಷರಗಳನ್ನ ನೋಡಿ ಅಂತ ಮೆನ್ಷನ್ ಮಾಡಿ ಹಾಕಿದ್ದಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈ ಹಿಂದೆ ಒಂದು ಪೋಸ್ಟ್ ಮಾಡಿದ್ರು, ಅದರಲ್ಲಿ ಮೆನ್ಷನ್ ಮಾಡಿದ್ರು, ನೋಡಿ ಕಂಡುಬಿಟ್ಟು ನೋಡಿ ಅಂತ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಅಕ್ಷರಗಳನ್ನ ನೋಡಿ ಅಂತ. ಇನ್ನ ಈ ಪೋಸ್ಟ್ ಆದ್ಮೇಲೆ ಸಿದ್ದರಾಮಯ್ಯನವರ ಎಕ್ಸ್ ಪೋಸ್ಟ್ ಆದ್ಮೇಲೆ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವಂಥದ್ದು, ಟಾರ್ಚ್ ಹಾಕಿ ತಡ್ಕಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ ಶೋಭೆ ಅಲ್ಲ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಆ ಟಾರ್ಚ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಅಲ್ಲಿ ವಿಡಿಯೋ ಹಾಕಿದಾರಲ್ಲ, ಟಾರ್ಚ್ ಹಾಕ್ಬಿಟ್ಟು ಸಿದ್ದರಾಮಯ್ಯನವರೇ ಈ ವಿಡಿಯೋ ಮಾಡಿರುವಂಥದ್ದು ಶೋಭೆ ತರುವಂಥದ್ದಲ್ಲ ನಿಮ್ಮ ಘನತೆಗೆ ಅಂತ HDK ಹೇಳಿದ್ದಾರೆ. ದ್ವೇಷದ ಕನ್ನಡಕ ಕಳಚಿಟ್ಟು ಕಂಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಇದೇ ರೀತಿಯಾದಂಥ ಒಂದು ಮೆಸೇಜ್ ಅನ್ನ ಹಿಂದೆ ಕುಮಾರಸ್ವಾಮಿ ಅವರು ಹಾಕಿದ್ರು. ಸೊ ಈಗ ಮತ್ತೊಮ್ಮೆ ಹೊಸದಾಗಿ ಹಾಕಿರುವಂಥ ಪೋಸ್ಟ್ ನಲ್ಲಿ ಕುಮಾರಸ್ವಾಮಿ ಅವರು ಮೂಲ ದಾಖಲೆ ಮೂಡಾದಲ್ಲಿದೆ, ನಿಮ್ಮ ಬಳಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಬಳಿಗೆ ಹೇಗೆ ಬಂತು ಇದು? ಯಾಕೆಂದ್ರೆ ಮೂಡಾ ಹತ್ರ ಇರಬೇಕಾಗಿತ್ತು, ನೀವು ಹೆಂಗ್ ತರಿಸ್ಕೊಂಡ್ರಿ ಅಂತ. ಟಿಪ್ಪಣಿಯೂ ಇಲ್ಲ, ಆದೇಶವೂ ಇಲ್ಲ, ಅಪ್ಪಣೆಯೂ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಈ ಒಂದು ಪದಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರು ಈ ಮುಂಚೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಯಾರ ಟಿಪ್ಪಣಿ, ಯಾರ ಆದೇಶ, ಯಾರ ಅಪ್ಪಣೆ ಇತ್ತು ಅಂತ ಕೇಳಿದ್ರು. ಅದಕ್ಕೆ ಆ ಪದಗಳಲ್ಲೇ ಟಕ್ಕರನ್ನ ಕೊಟ್ಟಿದ್ದಾರೆ. ಈಗ ಟಾರ್ಚ್ ಹಾಕಿದಂಥವರು ನೀವಾ ಇನ್ನಾರಾದ್ರೂ ಇದ್ದಾರಾ ಅಂತ ಕುಮಾರಸ್ವಾಮಿ ಅವರು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೊಬ್ಬೆ ಹಾಕ್ತಾ ಇದ್ದಂತ ಸ್ವಯಂ ಘೋಷಿತ ಕಾನೂನು ಪಂಡಿತರು ಈಗ ಏನಂತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯನವರು. ದಾಖಲೆಯನ್ನೇಕೆ ಕೋರ್ಟ್ಗೆ ಕೊಟ್ಟಿಲ್ಲ ನೀವು? ಈಗ ಹಾಕಿದಿರಲ್ಲ, ಈ ದಾಖಲೆಯನ್ನ ಕೋರ್ಟ್ಗೆ ಯಾಕೆ ಕೊಟ್ಟಿಲ್ಲ? ನ್ಯಾಯಾಲಯವನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತಲೂ ಕೂಡ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ JDS ಶೂನ್ಯ ನಾಯಕರು ಜನರೆದುರು ಬೆತ್ತಲಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರು. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀರಿ, ಶಿಶುಪಾಲನ ಹಾಗೆ ಅಂತ ಹೇಳ್ತಾರೆ. ಶಿಶುಪಾಲನ ಒಂದು ಸ್ಟೋರಿ ಇದೆಯಲ್ಲ ಮಹಾಭಾರತದಲ್ಲಿ, ಆ ರೀತಿಯಾಗಿ ನೀವು ತಪ್ಪುಗಳ ಮೇಲೆ ತಪ್ಪನ್ನ ಮಾಡ್ತಾ ಇದ್ದೀರಿ ಪದೇ ಪದೇ ಅಂತ ಕುಮಾರಸ್ವಾಮಿ ಅವರು ಕೂಡ ಟಕ್ಕರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಹಾಗೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಯಾರು ಏನು ಮಾತನಾಡಿದ್ದಾರೆ ನೋಡೋಣ. ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವಾ? ಯಾರ ಜಾಗ ಅದು? ಯಾರು ಹೆಂಡತಿ ಜಾಗನಾ? ಅವ್ರ ಬಾಮೈದನ ಜಾಗನಾ? ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಾವ್ರಲ್ಲ, ನಾಚಿಕೆ ಆಗೋದಿಲ್ಲ? ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ 15 ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕೊಂಡು ನೋಡೋಕೆ ಬಂದಿದ್ದೀರಾ? ಮೊದಲು ಆ ಜಾಗ ಯಾರ್ದು ಅನ್ನೋದು ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳೋದು, ಆಮೇಲೆ ವಿರೋಧ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋರಿ. ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ಜಾಗ ಅಂತೇಳಿ 62 ಕೋಟಿ ವ್ಯಾಲ್ಯೂ ಅಂತೇಳಿ ಸರ್ಕಾರದ 62 ಕೋಟಿ ಲೂಟಿ ಮಾಡಿರೋರು ಅವರು ಅಲ್ಲಿ ಸಿದ್ದರಾಮಯ್ಯನವರು. ಅವರು ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡೋ ನೈತಿಕತೆಯಲ್ಲಿ ಉಳಿಸ್ಕೊಂಡಿದ್ದೀರಿ. ನಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಬಳಿಕ ಸಿದ್ದರಾಮಯ್ಯ ಇವತ್ತು ಬೆಳಗಾವಿಯ ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಸಾಕಷ್ಟು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗಳಿಗೆ ಅಂದ್ರೆ ಅವರು ಉದ್ಘಾಟನೆ ಮಾಡಿದಂಥ ವಿಚಾರ, ಅಲ್ಲೊಂದು ಸಮಾವೇಶ ನಡೀತಲ್ಲ, ಅಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಈಗಲೂ ಕೂಡ ನನ್ನನ್ನು ಅಲ್ಲಾಡಿಸುವಂತ ಕೆಲಸ ಮಾಡ್ತಿದ್ದಾರೆ, ಬಿಜೆಪಿಯವರು ನನ್ನನ್ನು ಅಲ್ಲಾಡಿಸ್ತಾ ಇದ್ದಾರೆ. ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆಗೆ ಇದ್ದಂಥವರು, ಬಿಜೆಪಿಯವರನ್ನ ಯಾವತ್ತೂ ನಂಬಲಿಕ್ಕೆ ಹೋಗಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಬಿಜೆಪಿಯವರಿಗೆ ದೇಶದ್ರೋಹಿ ಅಂತಲೂ ಕೂಡ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಬೆಳಗಾವಿಯ ಕಳ್ಳಿಗುದ್ದಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಉದ್ಘಾಟಿಸಿದ ಸಿದ್ದರಾಮಯ್ಯನವರು ಮಾತನಾಡಿದ ರೀತಿ, ಅವರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು.
ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವುದಿಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ. ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಇನ್ನೂರ ಮುಖ್ಯಮಂತ್ರಿ ಆಗ್ಬಿಡ್ತಾನೆ, ಆಗಿದ್ದಾನೆ ಅಂತೇಳಿ ತಡ್ಕೊಳಕ್ಕಾಗಿದ್ದಾನೆ. ರಾಜಕೀಯ ಚೌಕಟ್ಟಲ್ಲಿ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರು, ಬಿಜೆಪಿ ನಾಯಕರು ಒಬ್ಬರ ಮೇಲೆ ಒಬ್ರು ಕೆಸರು ಚಾಟ ನಡೀತಾ ಇದೆ. ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದಾದ್ರೆ 29ನೇ ತಾರೀಕು ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪ್ರತಿವಾದ ಇದೆಯಲ್ಲ, ಹೈಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ ಹೈಕೋರ್ಟ್ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಕಾದು ನೋಡೋಣ ಏನಾಗುತ್ತೆ ಅಂತ.